ಜೋರಾಗಿ ಒಂದು 4, 7, 8 ಅವರು ಒಬ್ಬೊಬ್ಬರು 5 ಸಲ 4 ಜನ ಕೂಗ್ತೀರಿ ಜೋರಾಗಿ ಕೊಟ್ಟಾಗ ಬಯಲಿದ್ದೇವೆ ಕೊಡ್ತಾ ಕಾವೇರಿ ಅಧಿಕಾರಿ ದೇವರಿಗೆ ಅಧಿಕಾರ ಪರಿಹಾರ ಕೊಡದೆ ಕಾವೇರಿ ನೀರಾವರಿ ಅಧಿಕಾರಿಯವರಿಗೆ ಪರಿಹಾರ ಕೊಡದೆ ಇರುವ ಕಾವೇರಿ ನೀರಾವರಿ ಅಧಿಕಾರಿಯವರಿಗೆ ಅಧಿಕಾರಿಗಳು ಮೋಸ ಮಾಡಿರುವ ಅಧಿಕಾರಿಗಳಿಗೆ ಸ್ವಾಧೀನ ಅಧಿಕಾರಿಯವರಿಗೆ ಬೇಕೇ ಬೇಕು. 20 ವರ್ಷ ನಾಳೆ ಹೋದರು ಜಮೀನು ಇವತ್ತಿನವರಿಗೆ ಬೇಕು. ಬೇಕೇ ಬೇಕು. ಸ್ವಾಧೀನ ಅಧಿಕಾರಿಯವರಿಗೆ ಬೇಕೇ ಬೇಕು. ಬೇಕೇ ಬೇಕು. ಪರಿಹಾರ ಕೊಡದಿದ್ದರೆ ಸರ್, ನನ್ನ ಹೆಸರು ಲಕ್ಕೇಗೌಡ ಅಂತ, ಮತ್ತೇಕೆರೆ ಬೂಕನಕೆರೆ ಹೋಬಳಿ. ಹೊಸಳ್ಳ ಮೇಲ್ಗಾಲುವೆ ವಿಚಾರದಲ್ಲಿ ಕಾಲುವೆ ತೆಗೆದದ್ದು 9ನೇ ಇಸ್ವಿಲಿ, ಇವರು 4-1 ಮಾಡಿದ್ದು 11ನೇ ಇಸ್ವಿಲಿ, ಆಮೇಲೆ 6-1 ಮಾಡಿದ್ದು 13ನೇ ಇಸ್ವಿಲಿ. ಅಲ್ಲಿಂದ ಇಲ್ಲಿ ತನಕನೂ ಎಷ್ಟೇ ಇದ್ದಿದ್ದು ಕ್ಯಾಲ್ಕುಲೇಷನ್ ಮಾಡಿ ಇವರು ಕೋರ್ಟ್ನಿಂದ ಆರ್ಡರ್ ತಂದ್ರೂ ಇಲ್ಲಿ ಗಂಟಲು ಏನೂ ಪರಿಹಾರ ಕೊಟ್ಟಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಈಗ ಸರ್ಕಾರದ ನಿಬಂಧನೆ, ನೀವಿದ್ದೀರಲ್ಲ, ನಿಮ್ಮದು ಆಯುಧ ಇಂದ್ರನ ವಜ್ರಾಯುಧಕ್ಕಿಂತಲೂ ಮುಖ್ಯವಾದದ್ದು ಇವು ನೀವೇನು ಬರೀತೀರಿ ಅದ್ರ ಮೇಲೆ ನಮ್ಮ ರೈತರನ್ನ ಉದ್ಧಾರ ಮಾಡ್ತೀರಿ ಅಂತ ನಿಮ್ಗೆ ಕೊಳೆಕಳಿಂದ ಮಾಡ್ತೇನೆ. ಅದರಿಂದ ಒಂದು ವಿಚಾರ ಹೇಳೋದಾದರೆ, ಸರ್ಕಾರದ ವತಿಯಿಂದ ಕಾಲಮ್ ನಂಬರ್ 13 ಪ್ರಕಾರ ಯಾರು ಜಮೀನನ್ನು ಕಳ್ಕೊಳ್ತಾರೆ ಅವ್ರಿಗೆ ಪುನರ್ವಸತಿ ಕಲ್ಪಿಸ್ಕೊಡಿ, ಇಲ್ಲ ಸರ್ಕಾರದಿಂದ ಒಂದು ಅಪಾಯಿಂಟ್ ಕೊಡಿ ಅಂತ ಅಂದ್ಬಿಟ್ಟು ಕಾನೂನು ತಿದ್ದುಪಡಿ ಮಾಡಿದ್ದೀರಿ. ದಯಮಾಡಿ ನೀವೇನಾರು ಈ ಕೊಡೋಕ್ಕಾಗೋದೇ ಇಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಸುಮ್ಮನೆ ಸರ್ಕಾರದ ಮೇಲೆ ದೋಷಣೆ ಮಾಡೋದಕ್ಕಿಂತ ಅಧಿಕಾರಿಗಳು ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಏನಿದೆ ಎಲ್ಲರಿಗೂ ಅವ್ರಿಗೆ ಕೆಲಸ ಕೊಟ್ಕೊಡ್ತೀವಿ ಸರ್. ಅಲ್ಲ ಅಷ್ಟು ಹಿಂಗಾಗಿದೆ. ಆದ್ದರಿಂದ ದಯಮಾಡಿ ನಾವು ಪತ್ರಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದಾಗಿ ನೀವು ದಯಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ನಿಮ್ಮ ಇದು ಇಂದ್ರನ ವಜ್ರಾಯುಧಕ್ಕಿಂತ ಜಾಸ್ತಿ ಇದೆ ನಿಮ್ಮದು, ಆದ್ದರಿಂದ ದಯವಿಟ್ಟು ಅದನ್ನು ಮಾಡಿ ಸರ್. ಅದು ಓಕೆ ಸರ್. ಬಂದಿದ್ದೀವಿ, ಬೂಕನಕೆರೆಯಿಂದ ಬಂದಿದ್ದೀವಿ. ನಮ್ಮ ಜಮೀನು ಹೋಗಿ ಆಲೆ 22 ವರ್ಷ ಆಯಿತು. 22 ವರ್ಷದಿಂದ ಇರೋದು 1 ಎಕರೆ ಜಮೀನಲ್ಲಿ 28 ಕುಂಟೆ ಜಮೀನು ಹೋಗದೆ, ಇನ್ನು ಅರ್ಧ ಎಕರೆ ಜಮೀನು ಐತೆ. ಮಗ ನಮಗೆ ಜಮೀನು ಆಳ್ಕೊಡು ಅಲ್ದೋದ, ನಮಗೆ ಏನು ಪರಿಹಾರ ಈಸ್ಕೊಡು ಅಂತ ಅವನು ಮನೆ ಬಿಟ್ಟು ಹೊಂಟೋಗಿದ್ದಾನೆ. ಸೊಸೆನೂ ಹಂಗೆ ಆಗಿದ್ದಾಳೆ. ನಮಗೆ ಏನು ಕೊಡಬೇಕು ಒದಗಿಸ್ಕೊಡಿ, ಗೌರ್ಮೆಂಟಿಂದ ನೀವೇನು ಪಾಲಿಸಿ ಮಾಡಬೇಕು ಮಾಡಿಕೊಡಿ, ಅಲ್ದವ್ರೆ ನಮ್ಮ ಜಮೀನು ನಮ್ಮ ಕೊಡಿ. ಇಷ್ಟೇ ನಾವು ಕೇಳ್ಕೊತಾ ಇರೋದು. 25 ವರ್ಷದಿಂದ ಬಡವರು ನಾವು ಸಾಲ ಮಾಡಿವಿ, ಅಲ್ಲಿ ಕೊಡ್ತಾರೆ ಅಂತ ನೀವೇನು ನಮಗೆ ಸಹಾಯ ಮಾಡಿದ್ದೀರಿ? ನಮಗೇನು ಮಾನವೀಯತೆನೇ ಇಲ್ವಾ? ನಾವೇನಂತ ಕೇಳ್ಬೋದು ನಿಮ್ಮನ್ನ? ಭೇಟಿ ಮಾಡ್ದು ಆಲೆ 3 ತಿಂಗಳಾಯ್ತು ಬಂದು ಹೋಯ್ತಾವೆ. ಇದೇ ಕೋರ್ಟಿಗೆ ಬಂದು DC ಸಾಹೇಬ್ರನ್ನೂ ಕೇಳ್ಕೊಂಡೋದು. ಇನ್ನು 15 ದಿವಸ ಟೈಮ್ ತಗೊಂಡಿದ್ರು. ಈಗ 1.5 ತಿಂಗಳಾಯ್ತು. ನಮಗೇನು ಸಮಾಜ ಕಳಿಸಿಲ್ಲ. ಮಾಡ್ಕೊಡ್ತೀವಿ ಅಂದರು ಅಷ್ಟೇ. ನಾವು ಇನ್ಮೇಲೆ ಏನು ತೀರ್ಮಾನ ತಗೋಬೋದು ಹೇಳಿ? ನಮ್ಗೆ ಎಷ್ಟು ಆಲೆ ಸುಮಾರು 3 ಕೋಟಿ ಗಂಟ ಬಂದದೆ ಅಂತ ಹೇಳಿದ್ರು. ಇನ್ನು ಅದಕ್ಕೆ ಬಡ್ಡಿ ಬೇಡವಾ ನಮಗೆ? ನಾವು ಕೇಂದ್ರದಲ್ಲಿ ದುಡ್ಡು ಎತ್ಕೊಂಡಿವಿ, ನಿಮ್ಮಂಥವು ಸಾಲ ತಗೊಂಡಿವಿ, ಅವರು ಬಡ್ಡಿ ಕೊಡಬೇಕಲ್ವ? 4 ಕೋಟಿ ಗಂಟ ನಮ್ಗೆ ದುಡ್ಡು ಬೇಕು ಸರ್. ಕೇರ್ಪೇಟೆ ತಾಲೂಕು, ಬೂಕನಕೆರೆ ಹೋಬಳಿ, ಬೀಬಾಚಳ್ಳಿ ಗ್ರಾಮ, ಹೊಸಳ್ಳು ನಾಲೆಗೆ ಸರ್. ನಮ್ಮದು ಒಂದು 30 ಕುಂಟೆ ನಮ್ಮದು. ಬಟ್ಟು ನಮ್ಮ ಗ್ರಾಮದಲ್ಲಿ ಅಂದರೆ ಬೀಬಾಚಳ್ಳಿ, ಕೀಳನಕೊಪ್ಪಲು,
ಹಳೆಯೂರು, ಯಮಡಳ್ಳಿ, ಬಳ್ಳೇಕೆರೆ ಈ ಒಂದು ಹೊಸಳ್ಳು ನಾಲೆ ಅಂತ ಅಂದ್ಬಿಟ್ಟು ಸರ್ ಹೇಮಾವತಿಯವರು ಆಲ್ರೆಡಿ ತೆಗ್ದಿದ್ದಾರೆ. ಬಟ್ ಸರ್ ಈ ನಾಲೆಗೂ ಹೋಗಿ 20-25 ವರ್ಷ ಆಗಿದೆ. ಬಟ್ಟು ಅವಾಗಲಿಂದ ಇವತ್ತಿನವರೆಗೂ ಪರಿಹಾರನ ಸರ್ಕಾರ ಕೊಟ್ಟಿಲ್ಲ. ಸರ್ಕಾರ ಕೊಡೋದೇ ಕಾರಣ ನಾವು ಲಾಯರ್ ಮುಖಾಂತರ ಲಾಯರ್ ಮುಖಾಂತರ ಕೋರ್ಟ್ಗೆ ಆಗ್ತಾವೆ. ಕೋರ್ಟಲ್ಲಿ ಸರ್ ನಾವು ಒಂದಷ್ಟು ವರ್ಷ ಕಾದೋ, ಒಂದು 8 ವರ್ಷ ಕಾದಾಗ ಇನ್ನೂ ಮತ್ತೆ 12 ವರ್ಷ ಆಯಿತು ಸರ್. 8 ವರ್ಷ ಕಾದೋ ಒಂದು 20 ವರ್ಷ ಹೋಗಿದೆ ಅಂದರೆ ಲಾಯರು ಸರ್ ಕೋರ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳದೇ ಆಗಿದೆ ಒಂದು ದಿನ. ಇವತ್ತಿನವರೆಗೂ ಪರಿಹಾರ ಆಲ್ರೆಡಿ ಸರ್ಕಾರದಲ್ಲಿ ದುಡ್ಡಿಲ್ಲ ಕಣಪ್ಪ, ಇನ್ನೂ ಪರಿಹಾರ ಕೊಟ್ಟಿಲ್ಲ ಕಣಪ್ಪ ಅಂತ ಲಾಯರು ನಮಗೆ ಉದಾಹರಣೆ ಹೇಳ್ತಾ ಇದ್ದಾರೆ. ಬಟ್ಟು ಇದು ಲಾಯರ್ ತಪ್ಪೋ ಇಲ್ಲ ಸರ್ಕಾರ ಅಧಿಕಾರಿಗಳು ತಪ್ಪೋ, ಇವತ್ತು ಸರ್ಕಾರದ್ದು ತಪ್ಪಿದೆಯೋ ಇಲ್ವೋ ಗೊತ್ತಿಲ್ಲ ಸರ್. ನಮಗೆ ಇವತ್ತು ಹಣ ಬೇಕು. ಇವತ್ತು ನಾವು 12 ವರ್ಷ, ಯಾಕೆಂದರೆ ಹಿಂದೆ ಆಲ್ರೆಡಿ ಪರಿಹಾರ ಕೊಡದ ಕಾರಣ ಲಾಯರ್ನ ಇಟ್ಕೊಂಡು ಕೋರ್ಟ್ ಮುಖಾಂತರ ನಾವು ಬಂದೋ. ಈಗ ಹೈಕೋರ್ಟಲ್ಲಿ ಆದೇಶ ಆಗಿ 1 ವರ್ಷ ಆಗಿದೆ. ಸರ್ಕಾರ ಇವತ್ತಿನವರೆಗೂ ಪರಿಹಾರನ ಕೊಟ್ಟಿಲ್ಲ, ಘೋಷಣೆ ಮಾಡಿಲ್ಲ. ಬಟ್ ಇವತ್ತು DC ಹತ್ರ ನಾವು ಪ್ರತಿಭಟನೆ ಮಾಡಲೇಬೇಕು ಅಂತ ಇವತ್ತು DC ಆಫೀಸ್ ಹತ್ರ ಬಂದಿದ್ದೀವ. ಆ DC ಸಾಹೇಬರು ನಮ್ಮ ರೈತರ ಪರ, ರೈತರಿಗೆ ಎಲ್ಲರೂ, ನಾನು 30 ಕುಂಟೆ ಕಳ್ಕೊಂಡಿದ್ದೀನಿ, ಎಲ್ಲರೂ 1 ಎಕರೆ ಕಳ್ಕೊಂಡಿದ್ದಾರೆ, 10 ಕುಂಟೆ ಕಳ್ಕೊಂಡಿದ್ದಾರೆ. ಎಲ್ಲ ರೈತರಿಗೂ ಈ ಅನುದಾನನ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವ. ಈ ಅಧಿಕಾರಿಗಳ ಭೇಟಿ ಮಾಡಿ ಲಾಯರ್ ಹೇಳ್ತಾರೆ ಎಲ್ಲ ಅಧಿಕಾರಿಗಳ್ನು ಆಲ್ರೆಡಿ ಭೇಟಿ ಮಾಡಿದ್ದೀನಿ ಕಣಪ್ಪ. DC ಸಾಹೇಬರ ಹತ್ರ ನಾವು ಅಧಿಕಾರಿ ಹತ್ರ ಮಾಮೂಲಿ ಭೇಟಿ ಮಾಡಿದ್ದೀವಿ ಸರ್. ಏನಂದ್ರು ಅಂದೆ ಸರ್, ಕೊಡಿಸ್ತೀವಿ, ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಜಮೀನು ತೆಗಿಬೇಕಾದ್ರೆ ನಾಳೆ ಕೊಟ್ಬಿಡ್ತೀನಿ, ನಾಡ್ದು ಕೊಟ್ಬಿಡ್ತೀನಿ ಅಂತ ಅವತ್ತು ನಾವು ಮುಕ್ತರಾಗಿ ಹೋಗಿದ್ದೀವಿ. ಪಾಪ ಲಾಯರು ಈ ಸರ್ಕಾರ ಹೇಳುತ್ತಲ್ಲ ಹಂಗೆ ಲಾಯರು ಹೇಳ್ತಾವ್ರೆ, ನಾವು ಅವ್ರನ್ನ ದುಡ್ಡು ಕೊಟ್ಟಿಲ್ಲ. ಯಾವಾಗ ಕೊಡ್ತೀರಿ ದುಡ್ಡ? ಕೊಡ್ತೀವಿ ಕಣಪ್ಪ, ಇನ್ನೇನು ಸರ್ಕಾರ ದುಡ್ಡಿಲ್ಲ ಹಿಂಗೆ ಅಂತ ಹೇಳ್ತಾವ್ರೆ. ಎಷ್ಟು ಜನಕ್ಕೆ ಎಷ್ಟು ಪರಿಹಾರ ಬರಬೇಕು ಸರ್? ನಮ್ಮಲ್ಲಿ ಒಂದು 40-50 ಜನಕ್ಕೆ ಆಲ್ರೆಡಿ ಬರಬೇಕು ಸರ್. 3-4 ಕೋಟಿ ಬರಬೇಕು. ಈಗ ಆಲ್ರೆಡಿ ಸಹ ಆ 3-4 ಕೋಟಿನ ಈಗ ಆಲ್ರೆಡಿ DC ಸಾಹೇಬರು ಮಾಮೂಲಿ ನಮಗೆ ಹಣನ ಬಿಡುಗಡೆ ಮಾಡಿಕೊಟ್ರೆ ನಮಗೆ ರೈತರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್. ಇಲ್ಲ ಏನಾದರೂ ಕೊಡಲಿಲ್ಲ ಅಂದರೆ ಸರ್ ನಾವು ಏನಾದರೂ ಮಾಡ್ಕೋಬೇಕಾಯ್ತದೆ. ಎಲ್ಲರೂ ಈಗ ಅದನ್ನೇ ಕಾಯ್ಕೊಂಡು ಮದುವೆ ಮುಂಜಿ ಆಳು ಮೂಳು ಮಾಡಿದ್ದಾರೆ. ಅದನ್ನು ಈಗ ಎಲ್ಲ ಕಾಯ್ತಾ ಇರೋದು. ಅವಾಗ ಮಾಮೂಲಿ ಕೊಡಿಸ್ತೀನಿ ಅಂತ ಹೇಳ್ತಾ ಇರೋದೇ ಒಂದು ದಿನ. ಇವತ್ತಿನವರೆಗೂ ನಮಗೆ ಪರಿಹಾರ ಸಿಕ್ಕಿಲ್ಲ. ಇಲ್ಲೇನಾದರೂ DC ಸಾಹೇಬರು ಇವಾಗ ಏನಾದರೂ ಈ ಪ್ರತಿಭಟನೆಗೆ ಅವರು ಅರ್ಹತೆ ಕೊಟ್ಟರೆ ಸರ್ ಯಾವುದೂ ಹೋಗಲ್ಲ. ಇಲ್ಲ ಅಂತಂದರೆ ನಾವು ಹೈಕೋರ್ಟ್ ಹತ್ರ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಬೇಕಾಗುತ್ತೆ. ವಿಧಾನಸೌಧಕ್ಕೆ ಮಾಮೂಲಿ ಹೋಗಬೇಕಾಗುತ್ತೆ ಸರ್. ವಿಧಾನಸೌಧದಲ್ಲಿ ಇದೇ ರೀತಿ ಪ್ರತಿಭಟನೆ ಮಾಡ್ತೀವಿ ಸರ್. ನಮ್ಮ ಹೆಸರು ಸ್ವಾಮಿ KS ಅಂತ, ಕೀಳನಕೊಪ್ಪಲು, ಬೂಕನಕೆರೆ ಹೋಬಳಿ, ಕೇರ್ಪೇಟೆ ತಾಲೂಕು. ಒಂದು 4-5 ಗ್ರಾಮಗಳು ಸೇರಿರ್ತವೆ. ಮುಡುಗನಹಳ್ಳಿಯಲ್ಲೇ, ಚೌಡೇನಹಳ್ಳಿ, ನಾರ್ಗೋನಹಳ್ಳಿ, ಬಳ್ಳೇಕೆರೆ, ಒಂದು 5-6 ಗ್ರಾಮಗಳಲ್ಲಿ ಒಂದು 20-25 ವರ್ಷ ಆಗೈತೆ. ಜಮೀನು ದೊಡ್ಡದು ಲಾಲೆ ಹೋಗೈತೆ. ಇದು ಹೊಸ ಒಳಲ್ಲಿ ಹೇಮಾವತಿ ಲಾಲೆ ಹೋಗಿ ಪರಿಹಾರ ಭೂಸ್ವಾಧೀನದಿಂದ ಪರಿಹಾರ ಕೊಟ್ಟಿಲ್ಲ. ಆರ್ಡ್ರ್ ಆಗೈತೆ, ಹೈಕೋರ್ಟಿಂದ ಆರ್ಡ್ರ್ ಆಗಿ 1.5 ವರ್ಷ ಆಯಿತು. ಆರ್ಡ್ರ್ ಆಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೆಡ್ ಆಫೀಸಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಬೆಂಗಳೂರಿಗೆ ಕಳಿಸ್ತಾರೆ. ಬೆಂಗಳೂರಿಂದ ಮೈಸೂರು, ಹಿಂಗೆ ಸುಮ್ಮನೆ ಜನಗಳನ್ನ ದಿಕ್ಕೆಡಿಸಿ ಅಲಿಸ್ತಾ ಇದ್ದಾರೆ. ಯಾವುದೇ ಥರದ ಪರಿಹಾರ ದೊರಕಿಲ್ಲ. ಅದರಿಂದ ಇವತ್ತು DC ಸಾಹೇಬ್ರ ಮುಂದೆ ಬಂದು ಮನವಿ ಕೊಟ್ಟು ಕೇಳ್ಕೊಳ್ಳೋಣ, ದಯಮಾಡಿ ಅವರಾರ ನಮಗೆ ಪರಿಹಾರ ಕೊಡಿಸ್ಕೊಡ್ಲಿ ಅಂದ್ಬಿಟ್ಟು ಸಹ ಎಲ್ಲ ಕೇರ್ಪೇಟೆ ತಾಲೂಕು ಇದಕ್ಕೆ ಸಂಬಂಧಪಟ್ಟ ಲಾಲೆ ಹೋಗಿರ್ತಕ್ಕಂಥ ಪರಿಹಾರ ನೊಂದು ಎಲ್ಲ ಗೋಳಾಡ್ತಾ ಇರೋರೆಲ್ಲ ಬಂದು ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ದಯಮಾಡಿ ಇದಕ್ಕೂ ಏನಾರು ಇದಾಗಲಿಲ್ಲ ಅಂದರೆ ಬೆಂಗಳೂರು ಹೆಡ್ ಆಫೀಸ್ ಹತ್ರ ಹೋಗಿ ಉಗ್ರ ಹೋರಾಟ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡವ್ರೆ. ಎಲ್ಲ ಬಡವರು ಜನ ಕುಟುಂಬದವರು ಸರ್. ಎಲ್ಲ ಇದರಲ್ಲಿ ದಲಿತರುಗಳೇ ಜಾಸ್ತಿ ಇರೋದು. ಅವ್ರ ಮನೆ ಮಕ್ಕಳು ಮದುವೆ ಮುಂಜಿ ಮತ್ತೊಂದು ಏನೇನೋ ಕನಸ್ಕೊಂಡಿರೋರು, ಮನೇಲಿ ಗೈದೇರ ಅಂತಾರೋ ಇರೋ ಅಂತಾರೋ. ಅದರಿಂದ ಪರಿಹಾರ ಸಿಕ್ಕಿಲ್ಲ. ದಯಮಾಡಿ ನಮ್ಮ DC ಸಾಹೇಬರು ಇದು ಸರ್ ಪರಿಹಾರ ಸರ್ ಇದರಲ್ಲಿ ಇಲ್ಲಾಂದ್ರೂ ಒಂದು 2-3 ಕೋಟಿ ಪರಿಹಾರ ಸಿಗಬೇಕು ಸರ್. ಯಾವುದೇ ಥರದ್ದು ಆರ್ಡ್ರಸ್ ಆಗಿಲ್ಲ ಸರ್. 1.5 ವರ್ಷ ಆಯಿತು. ಹೈಕೋರ್ಟ್ ಆರ್ಡ್ರ್ ಆಗಿದ್ರು ಸುಮ್ಮನೆ ಬೆಂಗಳೂರಿಗೆ ಕಳಿಸ್ತಾರೆ, ಬೆಂಗಳೂರಿಗೆ ಹೋಗ್ತೀವಿ, ಇಲ್ಲಿಗೆ ಯಾರಪ್ಪ ಕಳಿಸ್ತಾರೆ ಮೈಸೂರು ಅಂತವ್ರೆ. ಸುಮ್ಮನೆ ಜನನ ದಿಕ್ಕೆಡಿಸ್ತಾ ಇದ್ದಾರೆ ಸರ್. ದಯಮಾಡಿ ನಮ್ಮ ಈ ಬಡವರು ದಲಿತರು ಜನಾಂಗಕ್ಕೆ DC ಸಾಹೇಬರು ಭೇಟಿ ಮಾಡ್ದೋ
ಅದರಿಂದ ನ್ಯಾಯ ಸಿಕ್ಕಿಲ್ಲ. ದಯಮಾಡಿ ಇವ್ರಿಗೆ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ಈ ಪತ್ರಿಕೆ ಮೂಲಾಂತರದಿಂದ ತಿಳಿಸ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಸರ್ ಸ್ವಾಮಿ ಅಂದ್ಬಿಟ್ಟು.